ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಳ್ಳಾರಿ ಜೈಲಿನಲ್ಲಿ ಈಗ ವಿಚಾರಣಾಧೀನ ಕೈದಿಯಾಗಿರುವಂತಹ ದರ್ಶನ್ ಜಾಮೀನು ಅರ್ಜಿಗೆ ಈಗ ಮುಂದಾಗುವಂತಹದ್ದು. ಜಾಮೀನು ಕೋರಿ ಆರೋಪಿ ದರ್ಶನ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಜಾಮೀನು ಕೋರಿ ನಟ ದರ್ಶನ್ ಫೈನಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸೆಷನ್ಸ್ ಕೋರ್ಟ್ಗೆ ಜಾಮೀನನ್ನ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಬಂಧನವಾಗಿ 102 ದಿನಗಳ ನಂತರ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ಈಗ ಜಾಮೀನು ಕೋರಿ ನಟ ದರ್ಶನ್ ಸೆಷನ್ಸ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. 102 ದಿನಗಳವರೆಗೂ ಕೂಡ, ಅಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವವರೆಗೂ ಕೂಡ ಜಾಮೀನಿಗೆ ಅವರು ಅರ್ಜಿಯನ್ನ ಸಲ್ಲಿಸಿರಲಿಲ್ಲ. ಈಗ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಜೊತೆಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರವೂ ಕೂಡ ಸ್ವಲ್ಪ ಸಮಯಾವಕಾಶವನ್ನ ತೆಗೆದುಕೊಂಡ್ರು. ಅದಾದ ನಂತರ ವಕೀಲರು ಕೂಡ ದರ್ಶನ್ ಜೊತೆಗೆ ಹಲವು ಬಾರಿ ಮಾತುಕತೆಯನ್ನ ಕೂಡ ಮಾಡಿದ್ರು, ಕೆಲವು ವಿಚಾರಗಳನ್ನ ತೆಗೆದುಕೊಂಡ್ರು. ಅದಾದ ನಂತರ ಬಳ್ಳಾರಿ ಜೈಲಿಗೆ ಹೋಗಿ ಅವರ ಸಹಿಯನ್ನ ಕೂಡ ಪಡೆದುಕೊಂಡು ಬಂದು ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಬಂಧನವಾಗಿ 102 ದಿನಗಳ ಬಳಿಕ ಜಾಮೀನಿಗೆ ಈಗ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಸೆಷನ್ಸ್ ಕೋರ್ಟ್ಗೆ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಕಾರಣ ಈಗ ಅದು ಸೆಷನ್ಸ್ ಕೋರ್ಟ್ಗೆ ವರ್ಗಾವಣೆ ಆಗಿದೆ. ಈ ಪ್ರಕರಣ 7 ವರ್ಷಕ್ಕಿಂತಲೂ ಕೂಡ ಅತಿ ಹೆಚ್ಚು ಶಿಕ್ಷೆ ಏನಾದರೂ ಇರುವಂಥ ಪ್ರಕರಣಗಳಿದ್ರೆ, ಸೆಕ್ಷನ್ಸ್ಗಳಿದ್ರೆ ಅದೆಲ್ಲವೂ ಕೂಡ ಸೆಷನ್ಸ್ ಕೋರ್ಟ್ಗೆ ವರ್ಗಾವಣೆ ಆಗುತ್ತೆ ಅಲ್ಲಿಯವರೆಗೂ. ಈಗ ಬಂದಾಗಿದೆ. ಈ ಕೋರ್ಟ್ನಲ್ಲಿ ಈಗ ವಾದ ಪ್ರತಿವಾದಗಳನ್ನು ಆಲಿಸಬೇಕಾಗಿದೆ. ಸದ್ಯಕ್ಕೆ ಜಾಮೀನು ಅರ್ಜಿ ಯಾವಾಗ ಸಲ್ಲಿಸ್ತಾರೆ ಅನ್ನುವಂಥದ್ದಿತ್ತಲ್ಲ, ಫೈನಲ್ ಈಗ ಸಲ್ಲಿಕೆಯನ್ನ ಮಾಡಿದ್ದಾರೆ. ಏನಾಗುತ್ತೆ ಈ ಪ್ರಕರಣ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ನನ್ನ ಸಹೋದ್ಯೋಗಿ ಈಗ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಕ್ರೈಮ್ ಬ್ಯೂರೋ ಹೆಡ್. ಮುರಳಿ, ಈಗ ಫೈನಲಿ ಬಹಳ ಎಲ್ಲರಿಗೂ ಕೂಡ ಕಾಡ್ತಾ ಇತ್ತು, ಯಾಕೆ ಇಲ್ಲಿಯವರೆಗೂ ಕೂಡ ಜಾಮೀನಿಗೆ ಅರ್ಜಿಯನ್ನೇ ಸಲ್ಲಿಕೆ ಮಾಡಿಲ್ಲ ದರ್ಶನ್ ಅವರು ಅಂತ ಹೇಳಿ. ಚಾರ್ಜ್ ಶೀಟ್ ಸಲ್ಲಿಕೆ ಆದಾಗಲೂ ಕೂಡ ಇವತ್ತು ಸಲ್ಲಿಸ್ತಾರೆ, ನಾಳೆ ಸಲ್ಲಿಸ್ಬೋದು ಏನು ಅನ್ಕೊಳ್ತಾ ಇದ್ವಿ. ಬಟ್ ಈಗ ಸಲ್ಲಿಕೆಯನ್ನ ಮಾಡಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆಯಾಗಿ ಆಲ್ಮೋಸ್ಟ್ 1 ವಾರ 2 ವಾರ ಆಗೋಯ್ತು. ಅದಾದ ನಂತರ ಸಲ್ಲಿಕೆ ಮಾಡಿದ್ದಾರೆ. ಏನಿದೆ ಜಾಮೀನಲ್ಲಿ, ಏನಾದರೂ ಮಾಹಿತಿಗಳಿದೆಯಾ, ಅಪ್ಡೇಟ್ಸ್ಗಳು? ಖಂಡಿತವಾಗಿಯೂ ಅರುಣ್, ಯಾಕೆಂದರೆ ಪ್ರಮುಖವಾಗಿ ದರ್ಶನ್ ಅವರು ಜೈಲಿಗೆ ಹೋಗಿದ್ದಂಥದ್ದು ಸಾಮಾನ್ಯವಾದಂಥ ಪ್ರಕರಣ ಅಲ್ಲ, ಅದು ಕೊಲೆಯ ಪ್ರಕರಣ. ಅದು ಅಪಹರಣ ಮಾಡಿ ಮತ್ತು ಕೊಲೆಯನ್ನು ಮಾಡಿದ್ದಾರೆ ಅನ್ನೋ ಪ್ರಕರಣದ ಅಡಿಯಲ್ಲಿ ಅವರನ್ನು ಬಂಧಿಸಿ ಜೈಲಿಗೆ ಕಳಿಸಿದ್ರು. ಆ ಸಂದರ್ಭದಲ್ಲಿ 3 ತಿಂಗಳ ಕಾಲ ದೋಷಾರೋಪ ಪಟ್ಟಿಯನ್ನು ಹಾಕಲಿಕ್ಕೆ ತನಿಖಾಧಿಕಾರಿಗಳಿಗೆ ಅವಕಾಶ ಇರುತ್ತೆ. ಅವಕಾಶ ಇದ್ದ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾನು ಜಾಮೀನಿಗೆ ಅರ್ಜಿಯನ್ನು ಹಾಕಬಾರ್ದು. ಯಾಕೆಂದರೆ ಸಾಮಾನ್ಯವಾಗಿ ಆಕ್ಷೇಪಣೆಯನ್ನು ಸಲ್ಲಿಕೆಯನ್ನು ಮಾಡ್ತಾರೆ, ತನಿಖೆ ನಡೀತಾ ಇರೋ ಸಂದರ್ಭದಲ್ಲಿ ಮತ್ತು ಏನು ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರುವಂಥ ಸಾಧ್ಯತೆಗಳಿರ್ತವೆ. ಆ ಹಿನ್ನೆಲೆಯಲ್ಲಿ ಜಾಮೀನನ್ನು ಮಂಜೂರು ಮಾಡಬೇಡಿ ಅಂತೇಳಿ ಕೋರ್ಟ್ಗೆ ಗಮನಕ್ಕೆ ತರುವಂಥ ಪ್ರಯತ್ನಗಳು, ಜೊತೆಗೆ ಅರ್ಜಿಯನ್ನು ವಜಾ ಮಾಡಿಸುವಂಥ ಪ್ರಯತ್ನಗಳು, ಈ ರೀತಿಯ ಪ್ರಯತ್ನಗಳು ಆಗ್ತವೆ ಅಂತೇಳಿ ದರ್ಶನ್ ದೋಷಾರೋಪ ಪಟ್ಟಿ ಸಲ್ಲಿಕೆ ಆಗೋ ತನಕನೂ ಕೂಡ ಯಾವುದೇ ರೀತಿಯ ಜಾಮೀನಿಗೆ ಅರ್ಜಿಯನ್ನು ಹಾಕಲಿಕ್ಕೆ ಮುಂದಾಗಿರಲಿಲ್ಲ. ಯಾವಾಗ ದೋಷಾರೋಪ ಪಟ್ಟಿಯನ್ನು ಹಾಕಿದ್ರು, ದೋಷಾರೋಪ ಪಟ್ಟಿನ ಹಾಕಿದ ಮಾರನೇ ಬೆಳಗ್ಗೆ ಅವರು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ ಅನ್ನೋ ಮಾಹಿತಿಗಳು ಕೂಡ ಇರ್ತಾ ಇತ್ತು. ಆದರೆ ಆ ರೀತಿಯ ಟ್ಯಾಕ್ಟಿಕ್ಗಳನ್ನು ಮುಂದುವರಿಸಲಿಲ್ಲ. ಯಾಕೆಂದರೆ ಅವರ ವಕೀಲರು ಸಂಪೂರ್ಣವಾಗಿ ದೋಷಾರೋಪ ಪಟ್ಟಿಯನ್ನು ಸ್ಟಡಿಯನ್ನು ಮಾಡಬೇಕು, ಜೊತೆಗೆ ದರ್ಶನ್ಗೆ ಈ ಪ್ರಕರಣದಲ್ಲಿ ಎಲ್ಲಿ ಹೆಲ್ಪ್ಫುಲ್ ಆಗುತ್ತೆ, ಜೊತೆಗೆ ಜಾಮೀನನ್ನು ಪಡ್ಕೊಳ್ಳೋಕ್ಕೆ ಯಾವ ರೀತಿಯ ಸಹಾಯ ಆಗುತ್ತೆ, ತನಿಖಾಧಿಕಾರಿಗಳು ಕೊಟ್ಟಿರುವಂಥ ದೋಷಾರೋಪ ಪಟ್ಟಿಯಲ್ಲಿ ಇದೆಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿಗಳನ್ನು ತಿಳ್ಕೊಳ್ಳೋ ಪ್ರಯತ್ನಗಳನ್ನು ಮಾಡಿದ್ರು. ಅಂದರೆ ದೋಷಾರೋಪ ಪಟ್ಟಿಯಕ್ಕೆ 15 ದಿನಗಳ ಕಾಲ ಅದನ್ನು ಸ್ಟಡಿ ಮಾಡಿ ಡ್ರಾಫ್ಟನ್ನು ಮಾಡಿ ಈಗ ಇವತ್ತು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಬಹುತೇಕ ಇವತ್ತು ಮಧ್ಯಾಹ್ನ 2:45ಕ್ಕೆ ಕೋರ್ಟ್ ಮತ್ತೆ ಕಲಾಪ ಪ್ರಾರಂಭ ಆಗುತ್ತೆ. ಕಲಾಪ ಪ್ರಾರಂಭವಾದ ಸಂದರ್ಭದಲ್ಲಿ ಜಾಮೀನಿನ ಅರ್ಜಿಯನ್ನು ವಿಚಾರಣೆಗೆ ಎತ್ಕೊಳ್ಳಿ ಅಂತೇಳಿ ಮನವಿಯನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಯಾಕೆಂದರೆ ಇವತ್ತು ಅರ್ಜಿಯನ್ನು ಕೈಗೆತ್ಕೊಳ್ಳಿ ಅಂತ ತಕ್ಷಣವೇ ಅದನ್ನು ಅರ್ಜಿಯನ್ನು ಕೈಗೆತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ SPP ಅವರಿಗೆ ನೋಟಿಸನ್ನು ಮಾಡ್ತಾರೆ, ಅಬ್ಜೆಕ್ಷನನ್ನು ಫೈಲ್ ಮಾಡಲಿಕ್ಕೆ ಒಂದು ಡೇಟನ್ನು ಫಿಕ್ಸ್ ಮಾಡೋಂಥದ್ದು. ಇವತ್ತೇನಾದರೂ ಆದರೆ 23ನೇ ತಾರೀಕು ಅಂದರೆ ಸೋಮವಾರ ಅರ್ಜಿ ವಿಚಾರಣೆಗೆ ಬರುವಂಥ ಸಾಧ್ಯತೆ ಇರ್ತದೆ. ಆ ಸಂದರ್ಭದಲ್ಲಿ SPP ಅವರು ಯಾವ ರೀತಿಯಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡ್ತೀವಿ ಇಲ್ಲ ಅನ್ನೋದ್ರ ಬಗ್ಗೆ ಕೋರ್ಟ್ನ ಗಮನಕ್ಕೆ ತರೋ ಪ್ರಯತ್ನಗಳನ್ನು ಮಾಡ್ತಾರೆ. ಆದರೆ ಇವತ್ತಿನ ಪ್ರಯತ್ನಗಳೇನಿತ್ತು, ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡುವಂಥದ್ದು, ಅದಾದ ನಂತರ ಕೋರ್ಟ್ನ ನ್ಯಾಯಾಧೀಶರ ಮುಂದೆ ತರುವಂಥದ್ದು ಮತ್ತು SPP ಅವರಿಗೆ ನೋಟಿಸನ್ನು ಮಾಡಿಸುವಂಥದ್ದು, ಇದೆಲ್ಲ ಕೂಡ ಪ್ರಕ್ರಿಯೆಗಳನ್ನು ಕೂಡ ಮಾಡೋ ಪ್ರಯತ್ನಗಳನ್ನು ಈಗ ಪೊಲೀಸರು ಅಂದರೆ ದರ್ಶನ್ ಪರ ವಕೀಲರು ಮಾಡಿರುವಂಥದ್ದು. ಅರುಣ್, ಈಗ ಕೇವಲ ಮೊದಲನೇ ಆರೋಪಿ ಮಾತ್ರ ಈಗ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದರೆ, ಇನ್ನು ಒಟ್ಟು 17 ಆರೋಪಿಗಳಿರೋದು. ಉಳಿದವರು ಯಾರಾದರೂ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿದರೆ, ಕಾರಣ ಪವಿತ್ರ ಗೌಡರು ಸಲ್ಲಿಕೆ ಮಾಡಿರುವಂಥ ಜಾಮೀನು ಅರ್ಜಿನ ವಾಪಸ್ ಪಡ್ಕೊಂಡಿದ್ರು. ಈಗ ಅವ್ರದ್ದೆಲ್ಲ ಏನಾಗಿದೆ? ಅರುಣ್, ಏನಂದ್ರೆ ಈಗ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಇವತ್ತೇ ಅರ್ಜಿ ವಿಚಾರಣೆಗೆ ಬರುತ್ತೆ. 2:45ಕ್ಕೆ ಅರ್ಜಿ ವಿಚಾರಣೆಯನ್ನ ಮಾಡಬೇಕು ಅಂತ ಹೇಳಿ ಪ್ರಯತ್ನಗಳನ್ನ
ದರ್ಶನ್ ಪರ ವಕೀಲರು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಅಂದ್ರೆ ಬಹುತೇಕ ಇವತ್ತು 2:45ಕ್ಕೆ ಅರ್ಜಿ ವಿಚಾರಣೆ ಆಗ್ತದೆ. ಜೊತೆಗೆ ನೀವು ಕೇಳ್ತಾ ಇದ್ರಿ ಇನ್ನುಳಿದ ಆರೋಪಿಗಳ ವಿಚಾರವಾಗಿ ಪವಿತ್ರ ಗೌಡ ಅವರು ಕೂಡ ಈಗಾಗಲೇ ಹೈಕೋರ್ಟ್ನ ಕದ ತಟ್ಟಿದ್ರು. ಹೈಕೋರ್ಟ್ನಲ್ಲಿ ಒಂದಷ್ಟು ವಿಚಾರಗಳು ಮತ್ತು ಟೆಕ್ನಿಕಲ್ ಇಶ್ಯೂಸ್ ಏನಿತ್ತು ಆ ಹಿನ್ನೆಲೆಯಲ್ಲಿ ಮತ್ತೆ ಅವರು ಲೋಯರ್ ಕೋರ್ಟ್ಗೆ ಬಂದಿರುವಂಥದ್ದು. ಅಂದ್ರೆ ದೋಷಾರೋಪ ಪಟ್ಟಿಗಿಂತ ಮುಂಚಿತವಾಗಿ ಅವರು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಹೈಕೋರ್ಟ್ನಲ್ಲಿ ಹಿಯರಿಂಗ್ ಅನ್ನು ಮಾಡೋದಕ್ಕಿಂತ ಬದಲಾಗಿ ಅದನ್ನ ಮತ್ತೆ ಲೋಯರ್ ಕೋರ್ಟ್ನಿಂದ ಎತ್ಕೊಂಡು ಹೋಗೋಣ ಅಂತ ಹೇಳಿ ಪ್ರಯತ್ನಗಳನ್ನ ಮಾಡಿ ಮತ್ತೆ ಲೋಯರ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಅದು 23ನೇ ತಾರೀಕು ಅಂದ್ರೆ ಸೋಮವಾರವೇ ಅದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಿ ವಾದವನ್ನ ಮಂಡನೆ ಮಾಡಲಿಕ್ಕೆ ಒಂದಷ್ಟು ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಅದು 23ನೇ ತಾರೀಕು ಇರುವಂಥದ್ದು. ಇನ್ನುಳಿದಂತ 3 ಜನ ಆರೋಪಿಗಳು ಅಂದ್ರೆ ಶವವನ್ನು ವಿಲೇವಾರಿ ಮಾಡಲಿಕ್ಕೆ ಒಪ್ಕೊಂಡಿದ್ದಂತ ಕಾರ್ತಿಕ್ ಇರ್ಬೋದು, ಕೇಶವಮೂರ್ತಿ ಇರ್ಬೋದು, ನಿಖಿಲ್ ಇರ್ಬೋದು, ಅವರ ಜಾಮೀನು ಅರ್ಜಿ ವಿಚಾರಣೆ ಈಗ ಕೆಲವೇ ನಿಮಿಷಗಳ ಹಿಂದಷ್ಟೇ ಆಯಿತು. ಎರಡು ಕಡೆ ಕೂಡ ವಾದ ಪ್ರತಿವಾದವನ್ನ ಆಲಿಸಿ, ಯಾಕಂದ್ರೆ ಅವರ ಪಾತ್ರದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಕೋರ್ಟ್ನ ಗಮನಕ್ಕೆ ತರೋ ಪ್ರಯತ್ನಗಳನ್ನ ಮಾಡಿದ್ರು. ವಾದ ಪ್ರತಿವಾದವನ್ನ ಆಲಿಸಿ 23ನೇ ತಾರೀಕಿಗೆ ಆದೇಶವನ್ನ ಕಾಯ್ದಿರಿಸಿರುವಂಥದ್ದು. ಅಂದ್ರೆ ಇನ್ನುಳಿದಂತ 3 ಜನ ಆರೋಪಿಗಳು ಆದೇಶವನ್ನ ಕಾಯ್ದಿರಿಸಿದ್ದಾರೆ. ಈಗ ದರ್ಶನ್ ಈ ಪ್ರಕರಣದ 2ನೇ ಆರೋಪಿ, ಮೊದಲನೇ ಆರೋಪಿ ಪವಿತ್ರ ಗೌಡ ಕೂಡ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡಿದ್ದಾರೆ ಮತ್ತು 2ನೇ ಆರೋಪಿ ಕೂಡ ಈಗ ಜಾಮೀನಿಗೆ ಅರ್ಜಿನ ಸಲ್ಲಿಕೆ ಮಾಡಿರುವ ಹಿನ್ನೆಲೆಯಲ್ಲಿ ಸೋಮವಾರ ಆಕ್ಷೇಪಣೆ ಏನಾದ್ರು ಸಲ್ಲಿಕೆಯನ್ನ ಮಾಡಿದ್ರೆ A1 ಮತ್ತು A2 ಈ ಪ್ರಕರಣದ A1 ಮತ್ತು A2 ಏನಿದ್ದಾರೆ ಇಬ್ಬರ ಆರೋಪಿಗಳ ಏನು ಅರ್ಜಿ ವಿಚಾರಣೆ ಕೋರ್ಟ್ನ ಬರುತ್ತೆ. ಆ ಸಂದರ್ಭದಲ್ಲಿ SPP ಅವರು ಆಕ್ಷೇಪಣೆ ಸಲ್ಲಿಕೆ ಮಾಡ್ಲಿಕ್ಕೆ ಏನಾದ್ರು ಕಾಲಾವಕಾಶನ ಕೋರುವಂಥದ್ದು ಅಥವಾ ಇಬ್ಬರಿಗೂ ಒಂದೇ ದಿನ ಆಕ್ಷೇಪಣೆಯನ್ನ ಸಲ್ಲಿಕೆಯನ್ನ ಮಾಡಿ ನಾನು ವಾದವನ್ನ ಮಂಡನೆ ಮಾಡ್ತೀನಿ ಅಂತೇಳಿ ಬುಧವಾರ ಅಥವಾ ಗುರುವಾರಕ್ಕೆ ಕಾಲಾವಕಾಶವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಇವೆಲ್ಲ ಕೂಡ ಸಾಕಷ್ಟು ವಿಚಾರಗಳಿದ್ದಾವೆ. ಆದ್ರೆ ದರ್ಶನ್ ಅವರು ಈಗ ಜಾಮೀನಿಗೆ ಬಂಧನ ಆದ 102 ದಿನಗಳ ಬಳಿಕ ಈಗ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡಿರುವಂಥದ್ದು. ಇವತ್ತು 2:45ಕ್ಕೆ ಕೋರ್ಟ್ ಯಾವ ರೀತಿಯಲ್ಲಿ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು. ಅರುಣ್. ಓಕೆ, ಮುರಳೀಧರ್ ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ನಿಮ್ಮ ಹತ್ರ ಬರ್ತೀನಿ.